ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿಯಿರುವ ಅಪ್ರೆಂಟಿಸ್ಶಿಪ್ ಜಾಬ್ ಮೆನ್ ಮತ್ತು ವುಮೆನ್ ಅಂದರೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಖಾಲಿ ಇದ್ದಾವ. ನೋಡಿರಿ, ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ನೋಡಿರಿ, ಅಫಿಷಿಯಲ್ ವೆಬ್ಸೈಟ್ ಹೋದ www.apprenticeship.government.in ಅಪ್ಲಿಕೇಶನನ್ನು ಹಾಕಬೇಕು. ನೋಡಿರಿ, ಅಪ್ಲಿಕೇಶನ್ನ 7/12/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 30/12/2025 ಕೊನೆಯ ದಿನಾಂಕ ಇರ್ತದೆ. ಇನ್ನು ರಿಟರ್ನ್ ಟೆಸ್ಟ್ ಬಂದುಬಿಟ್ಟು 1/2026 ರಿಟರ್ನ್ ಟೆಸ್ಟ್ ನಡೀಬೋದು. ಇನ್ನು ನೋಡ್ರಿ ಯಾವ ರೀತಿ ವೇಕೆನ್ಸಿಗಳು ಖಾಲಿ ಇದಾವೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಮೊದಲನೇದಾಗಿ ಟ್ರೇಡ್ಸ್ ಒಳಗೆ ಯಾವಾಗ ಖಾಲಿ ಇದಾವೆ ಅಂದ್ರೆ ಮತ್ತು ಅದರ ತಕ್ಕಂಗೆ ಸೀಟ್ಸು ನೋಡೋಣ. ಟರ್ನರ್ನಲ್ಲಿ 10 ವೇಕೆನ್ಸಿ, ಮಷಿನಿಸ್ಟ 8, ಮೆಕ್ಯಾನಿಸ್ಟ 6 ಖಾಲಿ ಇದಾವೆ. ಇನ್ನು ಸೀಟ್ ಮೆಟೀರಿಯಲ್ ವರ್ಕರ್ ಒಳಗೆ 2 ಪೋಸ್ಟ್, ವೆಲ್ಡ್ರ 4, ಎಲೆಕ್ಟ್ರಿಕಲ್ ಏರ್ಕ್ರಾಫ್ಟ್ ಒಳಗೆ 10, ಎಲೆಕ್ಟ್ರಿಷಿಯನ್ ಒಳಗೆ 4, ಎಲೆಕ್ಟ್ರೋಲೇಟರ್ ಒಳಗೆ 4 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಕಾರ್ಪೆಂಟ್ರ್ ಒಳಗೆ ನೋಡೋದಾದರೆ 2, ಮಷಿನಿಸ್ಟ, ಮೆಕ್ಯಾನಿಕ್ ಮಷಿನ್ ಟು ಮೇಂಟೆನೆನ್ಸ್ ಒಳಗೆ 5 ಸೀಟ್ಸ್ ಖಾಲಿ ಇದಾವೆ. ನೋಡಿರಿ, ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಕೆಮಿಕಲ್ ಪ್ಲ್ಯಾಂಟ್ ಒಳಗೆ 2 ವೇಕೆನ್ಸಿ, ಇನ್ನು ಮೆಕ್ಯಾನಿಕ್ ಒಳಗೆ 6, ಮೆಕ್ಯಾನಿಕ್ ಮೋಟ್ರ್ ವೆಹಿಕಲ್ ಒಳಗೆ 2, ಫಿಟ್ರ್ ಒಳಗೆ 19 ಸೀಟ್ಸ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಒಳಗೆ 2 ವೇಕೆನ್ಸಿ, ಇನ್ನು ಪೇಂಟರ್ ಜನರಲ್ ಒಳಗೆ 11, ಡೆಸ್ಕ್ಟಾಪ್ ಪಬ್ಲಿಷ್ ಒಳಗೆ ಆಪ್ರೇಟ್ ಒಳಗೆ 4 ಸೀಟ್ಸ್ ಖಾಲಿ ಇದಾವೆ. ಇನ್ನು ಪವರ್ ಎಲೆಕ್ಟ್ರಿಷಿಯನ್ ಒಳಗೆ ನೋಡೋದಾದರೆ 2 ವೇಕೆನ್ಸಿ, ಇನ್ನು ಮೆಕ್ಯಾನಿಕ್ ಟ್ರನ್ಕ್ಸ್ ಒಳಗೆ 6, ವೆಲ್ಡರ್ ಒಳಗೆ 6 ವೇಕೆನ್ಸಿ, ಇನ್ನು ಕ್ವಾಲಿಟಿ ಅಶ್ಯೂರೆನ್ಸ್ ಅಸಿಸ್ಟೆಂಟ್ ಒಳಗೆ 5, ಇನ್ನು ಕೆಮಿಕಲ್ ಲ್ಯಾಬೊರೇಟ್ರಿ ಒಳಗೆ 4, CNG ಪ್ರೋಗ್ರಾಮ್ ಕಮ್ ಆಪ್ರೇಟರ್ ಒಳಗೆ 6 ವೇಕೆನ್ಸಿ ಖಾಲಿ ಇದಾವೆ. ಮೇಂಟೆನೆನ್ಸ್ ಮೆಕ್ಯಾನಿಕ್ ಒಳಗೆ 2 ವೇಕೆನ್ಸಿ, ಇನ್ನು ಮೆಕ್ಯಾನಿಕ್ ಎಲೆಕ್ಟ್ರಿಷಿಯನ್ ಮೇಂಟೆನೆನ್ಸ್ ಒಳಗೆ 2, ಮೆಕ್ಯಾನಿಕ್ ಮತ್ತು ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಒಳಗೆ 6 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ಸ್ ಒಳಗೆ ಮೇಂಟೆನೆನ್ಸ್ ಒಳಗೆ 4 ವೇಕೆನ್ಸಿ. ಅಂದರೆ ಟೋಟಲಾಗಿ 144 ಏರ್ಫೋರ್ಸ್ನಲ್ಲಿ ಅಪ್ರೆಂಟಿಸ್ಶಿಪ್ ಜಾಬ್ಸ ಖಾಲಿ ಇದಾವೆ. ಅಂದ್ರೆ ನೋಡಿರಿ, ಅಪ್ರೆಂಟಿಸ್ಶಿಪ್ ಅಂದ್ರೆ ಟ್ರೈನಿಂಗ್ ಹುದ್ದೆಗಳಾಗ್ಯಾವ. ಇನ್ನು ನೋಡಿರಿ, ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅಂದ್ರೆ ಕೊನೆಯ ದಿನಾಂಕ ಬಂದ್ಬಿಟ್ಟು 30/12/2025 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ರಿಟರ್ನ್ ಎಕ್ಸಾಮ 18/1/2026 ನಡೀತದೆ. ಇಂಟರ್ವ್ಯೂವ 19/1/2026 ನಡೀತದೆ. ಇನ್ನು ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ 19/1/2026. ಇನ್ನು ಡಿಕ್ಲರೇಷನ್ ಆಫ್ ಮೆರಿಟ್ ಲಿಸ್ಟ್ ಅಂದರೆ 23/1/2026 ಮೆರಿಟ್ ಲಿಸ್ಟ್ ಬಿಡ್ತಾರೆ. ಡಿಸ್ಪ್ಯಾಚ್ ಆಫ್ ಜಾಯ್ನಿಂಗ್ ಇನ್ಸ್ಟ್ರೂಮೆಂಟ್ ಆನ್ಲೈನ್ 3/2/2022 ಆನ್ಲೈನ್ ಬರುತ್ತೆ. ಇನ್ನು ಕೋರ್ಸ್ ಕಮಿಷನ್ 9/2/2026 ನಿಮಗೆ ಟ್ರೈನಿಂಗನ್ನು ಸ್ಟಾರ್ಟ್ ಆಗತ್ತೆ. ನೋಡಿರಿ, ಏಜ್ ಲಿಮಿಟ್ ಯಾವ ರೀತಿ ಇರಬೇಕಂದ್ರೆ ಅಭ್ಯರ್ಥಿಗಳಿಗೆ ಕ್ಯಾಟಗರಿ ವೈಸ ಜನರಲ್ ಅಭ್ಯರ್ಥಿಗಳಿಗೆ 17ರಿಂದ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. OBC ಅವರು 17ರಿಂದ 35 ವರ್ಷ, ಇನ್ನು SC ST ಕೂಡ 17ರಿಂದ 35 ವರ್ಷ ಏಜ್ ಇದ್ದವರು ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಗಳಿಗೆ 1 ಮಂತಿಗೆ 10,500 ರೂಪಾಯಿ ಸ್ಟಿಪೆಂಡ್ ಅಂತೇಳಿ ಸಿಗತ್ತೆ. ನೋಡಿರಿ, ನಾ ಅಭ್ಯರ್ಥಿಗೆ ಮೆಡಿಕಲ್ ಟೆಸ್ಟ್ ಒಳಗೆ ಯಾವ ರೀತಿ ಎಲಿಜಿಬಲ್ ಆಗಿರ್ಬೇಕಂದ್ರೆ ಅಭ್ಯರ್ಥಿ ನೋಡಿರಿ, ಹೈಟ್ ಬಂದುಬಿಟ್ಟು 157 ಸೆಂಟಿಮೀಟರ್ ಇರಬೇಕು ಮತ್ತು ವೆಯ್ಟ್ ಬಂದುಬಿಟ್ಟು ಮಿನಿಮಮ್ 48 kg ವೆಯ್ಟ್ ಆಗಿರ್ಬೇಕಾಗಿರ್ತದೆ. ಇನ್ನು ಈ ಟ್ರೈನಿಂಗ್ಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನೋಡಿರಿ, ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಅಭ್ಯರ್ಥಿಯು 10ನೇ ಪಾಸ್ ಆಗಿರಬೇಕು, ಇಲ್ಲಾಂದರೆ PUC ಪಾಸ್ ಆಗಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಥವಾ ITIನಲ್ಲಿ ಅಭ್ಯರ್ಥಿ ಮಿನಿಮಮ್ 40 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರ್ಬೇಕಾಗಿರ್ತದೆ. ಪಾಸ್ ಆದವರು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಅಪ್ಲಿಕೇಶನ್ ಹಾಕುವಾಗ ಅಭ್ಯರ್ಥಿಗಳು ಬೇಕಾದ್ರೆ ನೋಡಿರಿ,
ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು. ಯಾವ ರೀತಿ ಅಂದರೆ ನೋಡಿರಿ, ಅಫಿಷಿಯಲ್ ವೆಬ್ಸೈಟ್ ಅಂದರೆ www.apprenticeship.government.in ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಇರಬೇಕು ಅಂದರೆ ಅಭ್ಯರ್ಥಿಯ 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ಅಲ್ಲ ಮತ್ತು ITIನಲ್ಲಿ ಅಭ್ಯರ್ಥಿ ತೆಗೆದುಕೊಂಡ ಮಾರ್ಕ್ಶೀಟ ಮತ್ತು ಸರ್ಟಿಫಿಕೇಟ, ಇನ್ನು ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಫೋಟೋಗ್ರಫಿ ಇರಬೇಕು. ಇನ್ನು ಅಭ್ಯರ್ಥಿಯ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಅಭ್ಯರ್ಥಿಯ ಸಿಗ್ನೇಚರ್ ಇಮೇಜ್ ಇರಬೇಕು. ಅಭ್ಯರ್ಥಿಯು ಇಮೇಲ್ ಮತ್ತು ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗಿರ್ತದೆ. ಮತ್ತು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತೀರಿ ಅಪ್ಲಿಕೇಶನನ್ನು 30/12/2025 ಒಳಗಾಗಿ ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.